ಕನಚೂರು ವೈದ್ಯಕೀಯ ಕಾಲೇಜಿನ ಮಕ್ಕಳ ವಿಭಾಗ ಹಾಗೂ ಚರ್ಮರೋಗ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಚರ್ಮರೋಗ ಶಾಸ್ತ್ರ ವಿಷಯದ ಕುರಿತ ವಿಶೇಷ ನಿರಂತರ ವೈದ್ಯಕೀಯ ಶಿಕ್ಷಣ ಸಮ್ಮೇಳನವನ್ನು ಜೂನ್ 13ರ ಶನಿವಾರದಂದು ಬೆಳಗ್ಗೆ 9 ಗಂಟೆಗೆ ಕನಚೂರು ವೈದ್ಯಕೀಯ ಕಾಲೇಜಿನ ಕಾನ್ಫರೆನ್ಸ್ ರೂಮ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರೊಫೆಸರ್ ಎಮೆರಿಟಸ್ ಡಾಕ್ಟರ್ ಶಂಶದ್ ಎ ಖಾನ್ ಅವರು ತಿಳಿಸಿದ್ದಾರೆ. ಈ ಮಕ್ಕಳ ವಿಭಾಗದ ಸ್ಪೆಷಲಿಸ್ಟು, ಚರ್ಮದ ಸ್ಪೆಷಲಿಸ್ಟು ಈಗ ತುಂಬ ಜನ ಬರ್ತಿದ್ದಾರೆ. ಯಾಕಂದರೆ ಮಕ್ಕಳಿಗೂ ದೊಡ್ಡವ್ರಿಗೂ ಭಾಳ ವ್ಯತ್ಯಾಸ ಉಂಟು. ಮಕ್ಕಳಲ್ಲಿ ಇರೋ ಕಾಯಿಲೆ ಬೇರೆ. ಮಕ್ಕಳಲ್ಲಿ ತುಂಬ ಈ ಫಂಗಲ್ ಇನ್ಫೆಕ್ಷನ್ಸು, ಸ್ಕಿನ್ ಇನ್ಫೆಕ್ಷನ್ಸು, ಮತ್ತು ಈ ತಲೆಯಲ್ಲಿ ಏನಾಗೋದು, ಮತ್ತು ಸ್ಕೇಬಿಸು, ಅದು ಸಣ್ಣ ಪುಟ್ಟ ಪ್ರಾಬ್ಲಮ್. ಬಟ್ ಅದು ಬಿಟ್ಟರೆ ತುಂಬ ಹಾನಿಯಾಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಮಾಹಿತಿ ಚೆನ್ನಾಗಿ ತಿಳ್ಕೊಂಡು ನಮ್ಮ ಈಗ ಬರ್ತಿರೋ ಸ್ಟೂಡೆಂಟ್ಸು ತಿಳಿದು ಇದನ್ನು ಮುಂದೆ ವರ್ಸಿಟಿ ಅಂತ ಹೇಳಿಬಿಟ್ಟು ನಾವು ಅವಾಗ ಈ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಮಾಡ್ತಾರೆ. ಇವರು ಉಲ್ಲಾಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಬೆಳಗ್ಗೆ 10:30ಕ್ಕೆ ನಡೆಯಲಿದ್ದು, ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಯುಕೆ ಮೋನು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಸ್ಥೆಯ ನಿರ್ದೇಶಕರಾದ ಅಬ್ದುಲ್ ರೆಹಮಾನ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಡೀನ್ ಡಾಕ್ಟರ್ ಶಹನವಾಜ್ ಮಣಿಪ್ಪಾಡಿ, ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಅಂಜನ್ ಕುಮಾರ್, ಆರೋಗ್ಯ ವಿಜ್ಞಾನ ಸಲಹಾ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ, ಕೌನ್ಸಿಲ್ ಸದಸ್ಯರಾದ ಡಾಕ್ಟರ್ ಎಂಇ ಪ್ರಭು ಹಾಗೂ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೊನಿಸ್ ಭಾಗಿಯಾಗಲಿದ್ದಾರೆ. ಬೆಂಗಳೂರು ಹಾಗೂ ಮಣಿಪಾಲದ ಖ್ಯಾತ ಚರ್ಮರೋಗ ತಜ್ಞರು ಹಾಗೂ ಅನುಭವಿ ವೈದ್ಯಕೀಯ ಅಧ್ಯಾಪಕರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಉಪನ್ಯಾಸ ಹಾಗೂ ಸಂವಾದಾತ್ಮಕ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಇದು ಈ ಬರೋ ಜೂನ್ 13 ಬೆಳಗ್ಗೆ 9 ಗಂಟೆಗೆ ಉಂಟು. ಪ್ಲಸ್ ಇನಾಗ್ರೇಷನ್ ಸೆರೆಮನಿ 10:30 ಉಂಟು. ಈ ಇನಾಗ್ರೇಷನ್ ಸೆರೆಮನಿಯನ್ನು ನಮ್ಮ ಚೇರ್ಮನ್ ಆದ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು, ಮತ್ತು ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಸರ್ ಅವರು, ಆಮೇಲೆ ಡೀನ್ ಶಹನವಾಜ್ ಸರ್ ಅವರು, ಮತ್ತು ನಮ್ಮದು ಅಡ್ವೈಸರ್ ಕಮಿಟಿ, ಮೆಡಿಕಲ್ ಅಡ್ವೈಸರಿ ಕಮಿಟಿ ಡಾಕ್ಟರ್ ಇಸ್ಮಾಯಿಲ್ ಸರ್, ಮತ್ತು ಡಾಕ್ಟರ್ ಎಂಇ ಪ್ರಭು ಅವರು, ಆಮೇಲೆ ನಮ್ಮದು MS ಡಾಕ್ಟರ್ ಅಂಜನ್ ಸರ್ ಅವರು, ಮತ್ತು ಲಾಸ್ಟ್ ಅವರ CEO ಡಾಕ್ಟರ್ ರೋಹನ್ ಮೊನಿಸ್ ಅವರು ಭಾಗವಹಿಸಲಿದ್ದಾರೆ. ನಾವು ಬೆಂಗಳೂರಿಂದ ಪೀಡಿಯಾಟಿಕ್ ಡರ್ಮಟಾಲಜಿಸ್ಟ್ ಸ್ಪೆಷಲಿಸ್ಟ್ ಮಾಡಿದಂಥ 2 ಡಾಕ್ಟರ್ಗೆ ಕರೆಸಿದ್ದೇವೆ. ಮತ್ತು ಮಣಿಪಾಲಿಂದನೂ ಡರ್ಮಟಾಲಜಿ HODನ ಕರೆಸಿದ್ದೇವೆ. ಮತ್ತು ನಮ್ಮದು ಲೋಕಲಿ ಸ್ಪೆಷಲಿಸ್ಟ್ ಇದ್ದಾರೆ, ಅಲರ್ಜಿ ಸ್ಪೆಷಲಿಸ್ಟ್ ಇದ್ದಾರೆ, ಮಕ್ಕಳ ಸ್ಪೆಷಲಿಸ್ಟ್ ಇದ್ದಾರೆ. ಅವರೆಲ್ಲನೂ ಕರೆಸಿ ಈ CMA ಮಾಡ್ತಾ ಇದ್ದೇವೆ. ಈ CMAಲಿ ಖಾಲಿ ಲೆಕ್ಚರ್ ಮಾತ್ರ ಅಲ್ಲ, ಕೇಸ್ ಬೇಸ್ಡ್ ಟಾಪಿಕ್ ಡಿಸ್ಕಷನ್ ನಡೀತಾ ಇರ್ತದೆ. ಮತ್ತು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬಗ್ಗೆ ಡಿಸ್ಕಷನ್ ನಡೆಯಲಿದೆ. ಮತ್ತು ಮಕ್ಕಳಿಗೆ ಇದು ಕ್ವೆಶನ್ಸ್ ಕೇಳಲಿಕ್ಕೂ ಪ್ರೋತ್ಸಾಹ ಆಗುತ್ತೆ. ಪೆನಲ್ ಡಿಸ್ಕಷನ್ಸು ನಡೀಲಿಕ್ಕಿದೆ. ಸೊ ಈ ಥರ ಪೆನಲ್ ಡಿಸ್ಕಷನ್ ನಡಿಬೇಕಾದ್ರೆ ಏನಾಗುತ್ತೆ ಅಂದರೆ ನಾವು ಕೇಸಲ್ಲೇ ಡಿಸ್ಕಸ್ ಮಾಡ್ತೇವೆ. ಸೊ ಇದು ಖಾಲಿ ಲೆಕ್ಚರ್ ಅಷ್ಟೇ ಅಲ್ಲ. ಸೊ ಇವನ್ ಡಾಕ್ಟರ್ಸಿಗೂ ಅಷ್ಟೇ ಅಲ್ಲ, ಇವನ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸಿಗೂ ಇದು ಹೆಲ್ಪ್ ಆಗುತ್ತದೆ. ಮೇನ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರಿಂದ ಅವರು ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಸಹನಾ ಶ್ರೀನಿವಾಸ್, ಹೌದು, ಮಕ್ಕಳ ಸ್ಕಿನ್ ಸ್ಪೆಷಲಿಸ್ಟು. ಮತ್ತು ಡಾಕ್ಟರ್ ಸಹನಾ ಅಂತ ಇನ್ನೊಬ್ಬರು ಬರ್ತಾ ಇದ್ದಾರೆ, ಅವರು ಚೆನ್ನೈಯಿಂದ ಬರ್ತಾ ಇದ್ದಾರೆ. ಮತ್ತು ಡಾಕ್ಟರ್ ನಿಖಿತಾ ಸೋನ್ಸ್, ಡಾಕ್ಟರ್ ನಿಮಗೆ ಹೇಳಿದರು ಆಲ್ರೆಡಿ, ಅವರೆಲ್ಲ ಸಂತೋಷ್ ಸೋನ್ಸ್, ಡಾಕ್ಟರ್ ಸೋನ್ಸ್ ಪೀಡಿಯಾಟ್ರಿಷಿಯನ್ ಅವರ ಮಗಳು. ಸೊ ಮತ್ತು ಮಣಿಪಾಲ್ ಸ್ಕಿನ್ ಡಿಪಾರ್ಟ್ಮೆಂಟಿನ HOD ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಯನೋಪಯ್ಯ ಮೆಡಿಕಲ್ ಕಾಲೇಜಿಂದ ಫ್ಯಾಕಲ್ಟಿ ಕೂಡ ಬರ್ತಾ ಇದ್ದಾರೆ. ಸೊ ಕೆಲವು ಲೋಕಲ್ ಫ್ಯಾಕಲ್ಟಿ ಮತ್ತು ಕೆಲವು ಔಟ್ಸೈಡ್ ಮ್ಯಾಂಗ್ಳೂರ್ ಫ್ಯಾಕಲ್ಟಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಪಿಡಿಯಾಟ್ರಿಷಿಯನ್ಸು. ಮೇನ್ಲಿ ಪಿಡಿಯಾಟ್ರಿಕ್ಸಲ್ಲೇ ಅವರು ಸ್ಪೆಷಲೈಸ್ ಮಾಡಿ ಸ್ಕಿನ್ ಬಗ್ಗೆ ಜಾಸ್ತಿ ರಿಸರ್ಚ್ ಅಥವಾ ಮಾಹಿತಿಯನ್ನು ಪಡ್ಕೊಂಡವರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಓನಿಯಲ್ ಫೆರ್ನಾಂಡಿಸ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚೇತನ್ ಎಸ್ ಟಂಡಲ್ ಅವರು ಉಪಸ್ಥಿತರಿದ್ದರು.